ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ದ್ವಾದಶ ರಾಶಿಗಳಿಗೆ ಮುಖ್ಯವಾಗಿ ಈ 2026 ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. ನಾವು ವ್ಯಾವಹಾರಿಕವಾಗಿ ನೋಡುವುದಾದರೆ ಹೊಸ ಕ್ಯಾಲೆಂಡರ್ನ ತಗೊಂಡು ಮನೆಯಲ್ಲಿ ಇಟ್ಕೊಳ್ಳೋದು, ಹೊಸ ವರ್ಷ, ಹೊಸ ಯೋಜನೆಗಳು, ಹೊಸ ಕನಸುಗಳು, ಹೊಸ ಪ್ಲ್ಯಾನಿಂಗ್ಸ್ ಎಲ್ಲ ಇರುತ್ತೆ. ಅದೇ ಪರ್ಟಿಕ್ಯುಲರಾಗಿ ನಾವು ಅಂದ್ಕೊಂಡಿರೋ ಥರ ಯಾವುದೂ ಇರೋಲ್ಲ. ಯಾಕಂದರೆ ಆದಾಯ ಚೆನ್ನಾಗಿರುತ್ತೆ, ಮುಂದಿನ ದಿನಗಳಲ್ಲಿ ಹೂಡಿಕೆ ಯಾವುದು ಕೂಡ ಅನ್ಪ್ರೆಡಿಕ್ಟಬಲ್ ಅಂತ ಹೇಳ್ಬೋದು. ಸೊ ಮುಖ್ಯವಾಗಿ ಈ ಸಂದರ್ಭದಲ್ಲಿ ದ್ವಾದಶ ರಾಶಿಗಳಲ್ಲಿ ಮುಖ್ಯವಾಗಿ ಅವರ ಫಿನಾನ್ಷಿಯಲ್ ಪ್ಲಾನಿಂಗ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರೊಫೆಷ್ನಲ್ ಪ್ಲಾನಿಂಗ್, ಪ್ರೊಫೆಷ್ನಲ್ ಕೆರಿಯರ್ ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ. ಮುಖ್ಯವಾಗಿ ಅತ್ಯಂತ ಮುಖ್ಯವಾಗಿರುವಂತಹ ವಿಷಯ ಆರೋಗ್ಯ. ಹೆಲ್ತ್ ಈಸ್ ಮೋರ್ ಇಂಪಾರ್ಟೆಂಟ್. ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳಿದ್ದಾರೆ. ಆರೋಗ್ಯವೇ ಮಹಾಭಾಗ್ಯ. ಆರೋಗ್ಯ ಹೊಂದಿದ್ದರೆ ಎಲ್ಲ ರೀತಿಯ ಪ್ರಯತ್ನಗಳನ್ನು, ಸಾಧನೆಗಳನ್ನು, ಕನಸುಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ತುಂಬ ಅನುಕೂಲವಾಗಿರುತ್ತೆ. ಮತ್ತು ದ್ವಾದಶ ರಾಶಿಗಳಿಗೆ ಮತ್ತು ಆರೋಗ್ಯ ಸ್ಥಾನ ಈ 2026ರಲ್ಲಿ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಳ್ಳೋಕೆ ನೋಡಿದ್ರೆ, ಮುಖ್ಯವಾಗಿ ರಾಶಿಗಳಲ್ಲಿ ಪ್ರಥಮ ರಾಶಿಯಾಗಿರುವಂತಹ ಕುಜನ ಆಧಾರದ ಮೇಲೆ, ಕುಜ ರಾಶ್ಯಾಧಿಪತಿ ಆಗಿರುವಂತಹ ಮೇಷರಾಶಿಯವರಿಗೆ 2026ರಲ್ಲಿ ಆರೋಗ್ಯ ಸ್ಥಿತಿ ಯಾವ ರೀತಿ ಇರುತ್ತೆ, ಯಾವ ಸಂದರ್ಭದಲ್ಲಿ ಯಾವ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಕಾಳಜಿ ವಹಿಸಬೇಕಾಗಿರುತ್ತೆ ಅನ್ನುವಂತಹ ವಿಷಯಗಳನ್ನು ನಾವು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಗೆ ತಿಳ್ಕೊಳ್ಳೋಣ. ಮುಖ್ಯವಾಗಿ ಹೆಲ್ತ್ ಈಸ್ ಮೋರ್ ಇಂಪಾರ್ಟೆಂಟ್. ಈಗ ಕೆಲವೊಂದು ವಿಷಯಗಳಲ್ಲಿ ನಾವು ಪ್ರತ್ಯೇಕವಾಗಿರುವಂಥ ಏಕಾಗ್ರತೆ, ಒಂದು ಡಿಸಿಪ್ಲೈನ್ ಲೈಫ್ ಸ್ಟೈಲ್, ನಮ್ಮ ತುಂಬ ಎನರ್ಜಿಯಿಂದ ಕೆಲಸ ಮಾಡಬೇಕು. ಅಥವಾ ಸಮ್ಟೈಮ್ಸ್ ಏನಾಗುತ್ತೆ, ನಮ್ಮನ್ನು ನಾವು ಪ್ರೂವ್ ಮಾಡ್ಕೋಬೇಕು. ಹಾರ್ಡ್ ವರ್ಕ್ ಆಗಿರ್ಬೋದು, ಸ್ಮಾರ್ಟ್ ವರ್ಕ್ ಆಗಿರ್ಬೋದು. ಹೆಲ್ತ್ ಚೆನ್ನಾಗಿದ್ದಾಗ ಮಾತ್ರ ನಾವು ಅಂದ್ಕೊಂಡಿರುವಂತಹ ಗೋಲ್ಸ್ನ, ನಾವು ನಿರ್ದೇಶ ಮಾಡ್ಕೊಂಡಿರುವಂಥ ಕೆಲವೊಂದು ಅಚೀವ್ಮೆಂಟ್ಸ್ ಮಾಡ್ಕೊಳ್ಳೋದಕ್ಕೆ ಅನುಕೂಲವಾಗಿರುತ್ತೆ. ಮುಖ್ಯವಾಗಿ ಈ 2026 ಅನ್ನೋದು ಎಸ್ಪೆಷಲಿ ಮೇಷರಾಶಿಯವರಿಗೆ ಒಂದು ಡಿಸಿಪ್ಲೈನ್ಡ್ ಲೈಫ್ ಸ್ಟೈಲ್ ಅನ್ನೋದಾಗಿರ್ಬೋದು, ಡಿಸಿಪ್ಲೈನ್ಡಾಗಿ ಕ್ರಮಶಿಕ್ಷಣೆಯಿಂದ ಅಥವಾ ಪರ್ಟಿಕ್ಯುಲರಾಗಿ ಹೆಲ್ತ್ ಮೇಲೆ ಫೋಕಸ್ ಮಾಡಲೇಬೇಕಾಗಿರುತ್ತೆ. ಯಾಕಂದರೆ ಇಲ್ಲಿ ಶನಿ ಪರಮಾತ್ಮರು 12ನೇ ಸ್ಥಾನಕ್ಕೆ ಬಂದು 7.5 ಸೊ ಆರೋಗ್ಯ ವಿಷಯಗಳಲ್ಲಿ 7.5 ಸಮಯ, ಆರಂಭ ಸಮಯ. ಯಾವುದು ನೆಗ್ಲೆಕ್ಟ್ ಮಾಡಿದ್ರೂ ಕೂಡ ಆರೋಗ್ಯವನ್ನು ನೆಗ್ಲೆಕ್ಟ್ ಮಾಡಬಾರ್ದು. ವೆನೆವರ್ ಸ್ಯಾಟರ್ನ್ ಪ್ಲೇಸ್ಡ್ ಇನ್ 12th ಪ್ಲೇಸ್ ಅಂದರೆ ಆರೋಗ್ಯದ ಮೇಲೆ ಮಾಡುವಂತಹ ಖರ್ಚುಗಳು ಜಾಸ್ತಿ ಆಗಿರುತ್ತೆ. ಆರೋಗ್ಯವನ್ನು ಈಗ ಕಂಪಲ್ಸರಿ ನೋಡ್ಕೋಬೇಕಾಗಿರುತ್ತೆ. ಇಲ್ಲಿ ಏನಪ್ಪ ಅಂದರೆ ದೈಹಿಕ ಆರೋಗ್ಯಕ್ಕಿಂತ ಮಾನಸಿಕವಾಗಿರುವಂತಹ ಆರೋಗ್ಯ, ಎಷ್ಟು ಎನರ್ಜಿ ಆಗಿದ್ದಾವೆ, ಎಷ್ಟು ಆ್ಯಕ್ಟಿವ್ ಆಗಿದ್ದಾವೆ, ಎಷ್ಟು ಆ್ಯಕ್ಟಿವ್ ಆಗಿ ಕೆಲವೊಂದು ವಿಷಯಗಳಿಂದ ನಮ್ಮ ಕಾರ್ಯಗಳನ್ನು ಮುಗಿಸ್ತಾ ಇದ್ದೇವೆ, ನಮ್ಮ ಪ್ರಯತ್ನಗಳನ್ನು ಯೋಚನೆ ಮಾಡ್ತಾ ಇದ್ದೀವಿ. ಬಟ್ ಶನಿ ಪರಮಾತ್ಮರು ಬಂದಾಗ ಒಂದು ರೀತಿ ಲೇಜಿನೆಸ್ನ ಕೊಡ್ತಾ ಇರ್ತಾರೆ, ಅನಾವಶ್ಯಕವಾಗಿರುವಂತಹ ವಿಷಯಗಳ ಮೇಲೆ ಇಂಟ್ರೆಸ್ಟನ್ನು ಇಡ್ತಾ ಇರ್ತಾರೆ. ಸೊ ಈ ಸಂದರ್ಭದಲ್ಲಿ ನೋಡಿದಾಗ ಕೆಲವೊಂದು ಸ್ಲೋ ಆಗಿ ಸ್ಟಾರ್ಟ್ ಆಗುವಂತಹ ಆರೋಗ್ಯ ಸಮಸ್ಯೆಗಳಾಗಿರ್ಬೋದು, ಅಥವಾ ಈಗ ನಿಮ್ಮ ಹೆರಿಡಿಟಿಯಲ್ಲಿ ಏನಾದರೂ ಲಾಂಗ್ ಟರ್ಮ್ ಡಿಸೀಸಸ್ ಏನಾದರೂ ಇದ್ದರೆ, ಅದು ಈ ಥೈರಾಯ್ಡ್ ಆಗಿರ್ಬೋದು, ಬ್ಲಡ್ ಪ್ರೆಷರ್ ಆಗಿರ್ಬೋದು, ಅಥವಾ ಡಯಾಬಿಟಿಕ್ ಆಗಿರ್ಬೋದು, ಈ ರೀತಿ ಸಮಸ್ಯೆಗಳನ್ನು ಉದ್ಭವವಾಗುವುದಕ್ಕೆ ಇವೆಲ್ಲ ಕೂಡ ಲಾಂಗ್ ಟರ್ಮ್ ಡಿಸೀಸಸ್ ಅಂತ ಹೇಳ್ತೇವೆ. ಇದನ್ನು ನಾವು ನಮ್ಮ ಆಹಾರ ಜೀವನ ಶೈಲಿಯನ್ನು ಬದಲಾಯಿಸಿಕೊಂಡು ನಾವು ಅದನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕಾಗಿರುತ್ತೆ. ಅಥವಾ ಸಮ್ಟೈಮ್ಸ್ ಏನಾಗುತ್ತೆ, ಕಂಪ್ಲೀಟ್ ಮೆಡಿಕೇಷನ್ ಮೇಲೆ ಡಿಪೆಂಡ್ ಆಗಬೇಕಾಗಿರುತ್ತೆ. ಅಂದರೆ ಇಂತಹ ಸಮಸ್ಯೆಗಳು ಸ್ಟಾರ್ಟ್ ಆಗುವುದಕ್ಕೆ, ಅಥವಾ ಬಂದಿರುವಂತಹ ಏನೋ ಒಂದು ಆರೋಗ್ಯ ಸಮಸ್ಯೆ, ಬಟ್ ಕೆಲವೊಂದು ವ್ಯಕ್ತಿಗಳು ಎಷ್ಟೇ ಡಾಕ್ಟ್ರ್ ಹತ್ರನೋ ಎಷ್ಟು ಟೆಸ್ಟ್ಗಳು ಮಾಡಿದ್ರೂ ಕೂಡ ಅದು ಕಂಪ್ಲೀಟಾಗಿ ಏನಾಗಿದೆ ಅನ್ನೋದು ಸಮ್ಟೈಮ್ ಕನ್ಕ್ಲೂಷನ್ ಬರೋದು ಕಷ್ಟ ಆಗ್ತಾ ಇರುತ್ತೆ, ಡಯಾಗ್ನೋಸ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಸೊ ಈ ಸಂದರ್ಭದಲ್ಲಿ ಆರೋಗ್ಯ ವಿಷಯದಲ್ಲಿ ಈ ಮುಖ್ಯವಾಗಿ ಇಂಡಿಕೇಟ್ ಮಾಡ್ತಾ ಇರೋದೇನಪ್ಪ ಅಂದರೆ ಪ್ರಾಪರ್ ಸ್ಲೀಪ್ ಈಸ್ ಮೋರ್ ಇಂಪಾರ್ಟೆಂಟ್. ಈ ಶನಿ ಪರಮಾತ್ಮರು ವ್ಯಯಸ್ಥಾನದಲ್ಲಿರುವಂತಹ ಸಂದರ್ಭದಲ್ಲಿ 7.5
ಆತಂಕಗಳು, ಅದು ವೃತ್ತಿಪರವಾಗಿರುವಂತಹ ಆತಂಕಗಳಾಗಿರ್ಬೋದು, ವೈಯಕ್ತಿಕ ಸಮಸ್ಯೆಗಳಾಗಿರ್ಬೋದು, ಅಥವಾ ಮನಸ್ಸಿನಲ್ಲಿ ಏನೋ ಒಂದು ಸಮ್ಟೈಮ್ ಲೈಕ್ ಈಗ ಕೆಲವೊಂದು ಮುಖ್ಯವಾದ ಪ್ರಯತ್ನಗಳು ಪದೇ ಪದೇ ಪ್ರಯತ್ನಗಳು ಮಾಡಬೇಕಾಗಿರುತ್ತೆ, ಅಥವಾ ಮಾಡುವಂತಹ ಮೊದಲನೇ ಪ್ರಯತ್ನಗಳ ಆತಂಕಗಳು, ವೈಫಲ್ಯ ಹೊಂದುವುದು ಇತ್ಯಾದಿ ವಿಷಯಗಳಿಂದ ಸ್ವಲ್ಪ ಮೆಂಟಲಿ ಸ್ಟ್ರೆಸ್ ಅನ್ನೋದು ಜಾಸ್ತಿ ಆಗಿರುತ್ತೆ. ಆ ಒತ್ತಡ ಆತಂಕ ಯಾವಾಗ ಶೂಟ್ ಆಗುತ್ತೋ ಇಮಿಡಿಯೇಟಾಗಿ ಅದು ನಿದ್ದೆ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ. ಸೊ ಆರೋಗ್ಯ ವಿಷಯ ಅಂತ ಬಂದಾಗ ಮೇಷರಾಶಿಯವರು ಈ 2026ರಲ್ಲಿ ನಿದ್ದೆ ಬರದೇ ಇರುವಂತಹ ಸಮಸ್ಯೆಗಳಾಗಿರ್ಬೋದು, ಏನೋ ಯೋಚನೆಗಳು 1 ಗಂಟೆ 2 ಗಂಟೆವರೆಗೂ ಕೆಲವೊಂದು ವ್ಯಕ್ತಿಗಳು ನಿದ್ದೆ ಬರದೆ ಈ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ಗೆ ಅಡಿಕ್ಟ್ ಆಗಿಬಿಡ್ತಾರೆ. ನೋಡ್ತಾ 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 ಇನ್ನೂ ಅಲ್ಲಿ ನೋಡ್ತಾ ಇರುವಂತಹ ಸಮಾಚಾರ ಮತ್ತಷ್ಟು ಸ್ಟ್ರೆಸ್ಗೆ ಒಳಗಾಗಿಬಿಟ್ಟು ನಿದ್ದೆ ಮಾಡುವಂತಹ ಸಂದರ್ಭಗಳಲ್ಲಿ ಏನಾಗುತ್ತೆ, ಈ ನಿದ್ದೆ ಅನ್ನೋದು ದೂರ ಆಗ್ತಾ ಅದು ಕೂಡ ಮಾನಸಿಕವಾಗಿ ಅನಾರೋಗ್ಯ, ದೈಹಿಕವಾಗಿ ಅನಾರೋಗ್ಯ ಸೂಚನೆ ಮಾಡೋದಕ್ಕೆ ಇರುತ್ತೆ. ಇನ್ನೊಂದು ಕೆಲವೊಂದು ಜನಕ್ಕೆ ಈ ವರ್ಷ ಯಾವ ರೀತಿ ಇರುತ್ತೆ ಅಂದರೆ, ನಿದ್ದೆ ಅಂದರೆ 1 ಗಂಟೆ ನಿದ್ದೆ ಬರೋದು, 1-2 ಗಂಟೆ ಮತ್ತೆ ಎಚ್ಚರಿಕೆ ಹಾಕೋದು, 1 ಗಂಟೆ ನಿದ್ದೆ ಬರೋದು, ಅರ್ಧ ಗಂಟೆಗೆ ನಿದ್ದೆ ಬರೋದು, ಮತ್ತೆ ಡಿಸ್ಟರ್ಬ್ ಆಗೋದು. ಈ ರೀತಿ ನಿದ್ದೆಯಲ್ಲಿ ಡಿಸ್ಟರ್ಬೆನ್ಸಸ್ ಅನ್ನೋದಿರುತ್ತೆ. ಆ್ಯಂಡ್ ತುಂಬ ಸಣ್ಣ ಮಾಡಿರುವಂತಹ ಸಣ್ಣ ಅಂದರೆ ಶಾರೀರಿಕ ಶ್ರಮ ಆಗಿರ್ಬೋದು, ಸ್ವಲ್ಪ ನಡೆದ್ರೂ ಕೂಡ ಜಾಸ್ತಿ ನಿಮಗೆ ಸುಸ್ತಾಗಿರುವಂತಹ ವಿಷಯಗಳಾಗಿರ್ಬೋದು, ಆತಂಕ, ಫ್ಯೂಚರ್ ಬಗ್ಗೆ, ಮುಂದಿನ ದಿನಗಳ ಬಗ್ಗೆ ಒಂದು ರೀತಿ ಒತ್ತಡ ಅಥವಾ ಭಯ ಅನಿಸೋದು, ಮಾನಸಿಕವಾಗಿ ಈ ಕೆಲವೊಂದು ವಿಷಯಗಳು ಮನಸ್ಸಿಗೆ ಬಂದಾಗ ಯಾವ ರೀತಿಯಲ್ಲಿ ಆ ಸಮಸ್ಯೆಗಳಿಂದ ಹೊರಗಡೆ ಬರುವುದು, ಅಯ್ಯೋ ಏನೋ ದೊಡ್ಡ ಭಾರವನ್ನೇ ತಲೆ ಮೇಲೆ ಹೊತ್ಕೊಂಡಿದ್ದೀನಿ ಅನ್ನೋ ರೀತಿಯಲ್ಲಿ ಸ್ಟ್ರೆಸ್, ಒತ್ತಡ ತಗೊಳ್ಳೋದು. ಈ ವಿಷಯಗಳಲ್ಲಿ ಸ್ವಲ್ಪ ನೀವು ಈ ನೆಗ್ಲೆಕ್ಟ್ ಮಾಡಿದ್ರೆ, ಪರ್ಟಿಕ್ಯುಲರಾಗಿ ಪ್ರಾಪರ್ ಸ್ಲೀಪ್ ಆಗಿರ್ಬೋದು, ಪ್ರಾಪರ್ ಸ್ಲೀಪ್ ಇಲ್ಲದೆ ಸರಿಯಾಗಿರುವಂತಹ ಊಟ, ಈ ಮಾನಸಿಕ ಒತ್ತಡಕ್ಕೆ ಅತಿಯಾಗಿ ಒಳಗಾದ್ರೋದ್ರಿಂದ ಮುಖ್ಯವಾಗಿ ನಿಮ್ಮ ಇಮ್ಯುನಿಟಿ ಸಿಸ್ಟಮ್ ಅನ್ನೋದು ಈ ವರ್ಷ ಸ್ವಲ್ಪ ಲೋ ಆಗಿ, ಅಂದರೆ ಪರ್ಟಿಕ್ಯುಲರಾಗಿ ಒಂದು ಸ್ಮಾಲ್ ಹೆಲ್ತ್ ಇಶ್ಯೂ ಬಂದ್ರೂ ಕೂಡ ತುಂಬ ದಿನಗಳ ಕಾಲ ಅದರಲ್ಲಿಂದ ಬಾಧೆ ಬೀಳೋದಕ್ಕೆ, ಅಥವಾ ಕಣ್ಣಿಗೆ ಸಂಬಂಧಪಟ್ಟಿರುವಂಥದ್ದು ಜಾಸ್ತಿ ಟೈಮ್ ಸ್ಕ್ರೀನ್ ಟೈಮ್ ನೋಡೋದ್ರಿಂದ ಈ ಕಣ್ಣಿಗೆ ಸಂಬಂಧಪಟ್ಟಿರುವಂತಹ ಅನಾರೋಗ್ಯ ಸಮಸ್ಯೆಗಳಾಗಿರ್ಬೋದು, ಈ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಡಿಸೀಸಸ್, ಅಜೀರ್ಣಕ್ಕೆ ಸಂಬಂಧಪಟ್ಟಿರುವಂತಹ ಡಿಸೀಸಸ್ ಆಗಿರ್ಬೋದು, ಈ ರೀತಿ ಇರುತ್ತೆ. ಮತ್ತು ಯಾವ ಅವಧಿಯಲ್ಲಿ ಹುಷಾರಾಗಬೇಕು, ಯಾವ ಅವಧಿಯಲ್ಲಿ ಯಾವ ಅನಾರೋಗ್ಯ ಸಮಸ್ಯೆಗಳ ಬಗ್ಗೆ ನಾವು ಹುಷಾರಾಗಬೇಕು ಅಂತ ನೋಡೋದಂದರೆ, ಈ 12th ಹೌಸ್ಗೆ ಕುಜ ಅಂಗಾರಕ ಬಂದಾಗ, ರಾಶ್ಯಾಧಿಪತಿ 12th ಹೌಸ್ಗೆ ಬಂದಾಗ, ಅದು ಏಪ್ರಿಲ್ 2ರಿಂದ ಮೇ 11ರವರೆಗೂ ಈ ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಸ್ವಲ್ಪ ಎನರ್ಜಿ ಲೆವೆಲ್ಸ್ ಕಮ್ಮಿ ಇರುತ್ತೆ. ಮುಖ್ಯವಾಗಿ ಪ್ರತಿ ಚಿಕ್ಕ ವಿಷಯಕ್ಕೂ ತುಂಬ ಸುಸ್ತಾಗುವಂತಹ ಲಕ್ಷಣಗಳು ಕಾಣಿಸೋದಾಗಿರಬಹುದು, ಅಥವಾ ಸಣ್ಣ ಪುಟ್ಟ ಗಾಯಗಳು ಮಾಡಿಕೊಳ್ಳುವಂತಹ ಸಾಧ್ಯತೆ ಆಗಿರಬಹುದು. ಕೆಲವೊಂದು ಸಂದರ್ಭಗಳಲ್ಲಿ ವಾಹನ ಅಪಘಾತಗಳು ಆಗೋದು, ಹಾಸ್ಪಿಟಲೈಜೇಷನು ಇತ್ಯಾದಿ ವಿಷಯಗಳು, ಫಾಸ್ಟಾಗಿ ಡ್ರೈವ್ ಮಾಡುವಂತಹ ಸಂದರ್ಭಗಳು, ಕೆಲವೊಂದರಲ್ಲಿ ಅಗ್ರೆಸಿವ್ ಆಗಿ ಕೆಲವೊಂದು ಮಾತಾಡ್ತಾ ಈ ಅಗ್ರೆಸಿವ್ ನೇಚರ್ ಅನ್ನೋದು ಜಾಸ್ತಿ ಇರುತ್ತೆ. ಸೊ ಆ ಟೈಮಲ್ಲಿ, ಈ ಪರ್ಟಿಕ್ಯುಲರ್ ಟೈಮಲ್ಲಿ ಮಾತ್ರ ನೀವು ಸ್ವಲ್ಪ ನಿಧಾನವಾಗಿ ಚಲಿಸೋದು, ಹೆಲ್ಮೆಟ್ ಧಾರಣೆಯನ್ನು, ಫೋನಲ್ಲಿ ಮಾತಾಡ್ತಾ ಡ್ರೈವಿಂಗ್ ಮಾಡೋದು, ಮುಖ್ಯವಾಗಿ ಕೆಲವೊಂದು ವಸ್ತುಗಳಿಗೆ, ಮಾದಕ ವಸ್ತುಗಳಿಗೆ ಅಭ್ಯಾಸ ಮಾಡಿಕೊಂಡು ಅದರ ಮತ್ತಿನಲ್ಲಿ ನೀವು ಡ್ರೈವಿಂಗ್ ಮಾಡೋದು ಮಾತ್ರ ದಯವಿಟ್ಟು ನೀವು ಅವಾಯ್ಡ್ ಮಾಡಬೇಕಾಗಿರುತ್ತೆ ಈ ಪರ್ಟಿಕ್ಯುಲರ್ ಟೈಮಲ್ಲಿ. ಸೊ ವೆನ್ ಕುಜ ಈಗ ರಾಷ್ಟ್ರಾಧಿಪತಿ 12th ಹೌಸೇ ಬಂದಾಗ ಏಪ್ರಿಲ್ 2ರಿಂದ ಮೇ 11ರವರೆಗೂ ಈ ವಿಷಯಗಳಲ್ಲಿ ತುಂಬ ಹುಷಾರಾಗಿರಬೇಕಾಗತ್ತೆ. ಮತ್ತು ಮೇ 11ರಿಂದ ಜೂನ್ 20ರವರೆಗೆ ಕೂಡ ರಾಶಿಗೆ ರಾಶ್ಯಾಧಿಪತಿ ಬರ್ತಾರೆ, ಲಗ್ನದಲ್ಲೇ ಕುಜ ಇರ್ತಾರೆ. ಸೊ ಆ ಟೈಮಲ್ಲಿ ವಿಪರೀತವಾಗಿರುತ್ತೆ, ಏನು ಡೌನ್ ಇರುತ್ತೆ, ಈಗ ವಿಪರೀತ ಆ್ಯಂಗ್ಸೈಟಿ, ವಿಪರೀತ ಆತುರತೆ, ತುಂಬ ಎನರ್ಜೆಟಿಕ್ ಇರೋದು, ತುಂಬ ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದರೆ ಹೈಪರ್ ಆ್ಯಕ್ಟಿವ್ ಅಂತ ಹೇಳ್ತೀವಲ್ಲ ಆ ರೀತಿ. ಸೊ ಈ ಟೈಮಲ್ಲಿ ಏನಾಗುತ್ತೆ, ಸಮ್ ಟೈಮ್ ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋದು, ಬ್ಲಡ್ ಪ್ರೆಷರ್ ಲೆವೆಲ್ ಜಾಸ್ತಿ ಆಗೋದು, ಫೀವರ್ ಕಾಣಿಸ್ಕೊಳ್ಳೋದು, ಅಥವಾ ಹೆಡೇಕ್ಸ್, ಮೈಗ್ರೇನ್ ಹೆಡೇಕ್ಸು, ತಲೆ ಹಿಂಭಾಗ ಸ್ವಲ್ಪ ಭಾರವಾಗಿ ಅನಿಸೋದು, ಕೆಲವೊಂದು ವಿಷಯಗಳಲ್ಲಿ ಪಾದಗಳಲ್ಲಿ
ಅಥವಾ ಕೈಗಳಲ್ಲಿ ಸ್ವಲ್ಪ ಊತ ಬರುವಂತಹ ಸಂದರ್ಭಗಳು, ಸ್ವೆಲ್ಲಿಂಗ್ ಕಾಣಿಸ್ಕೊಳ್ಳೋದು, ಮತ್ತು ಈ ಕೆಲವೊಂದು ವಿಷಯಗಳಲ್ಲಿ ಫಾಸ್ಟ್ ಅಗೈನ್ ಇಲ್ಲಿ ಇಂಡಿಕೇಟ್ ಮಾಡ್ತಾ ಇದ್ದಾರೆ ಲಗ್ನಕ್ಕೆ ಕುಜ ಬಂದಿರುವಂತಹ ಸಂದರ್ಭಗಳಲ್ಲಿ ಈ ವೇಗವಾಗಿ ಮಾಡುವುದು, ಪ್ರಮಾದಗಳು, ಸಣ್ಣ ಪುಟ್ಟ ಗಾಯಗಳು ಮಾಡಿಕೊಳ್ಳೋದು. ಸೊ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಪ್ರಾಪರ್ ಮೆಡಿಟೇಷನ್ ಅನ್ನೋದು, ಯೋಗ ಅನ್ನೋದು, ಈ ಬ್ರಾಹ್ಮಿ ಮುಹೂರ್ತದಲ್ಲಿ 5:15 ಎದ್ದೇಳ್ಬಿಟ್ಟು ಅಫರ್ಮೇಷನ್ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಕೆಲವೊಂದು ಪಾಸಿಟಿವ್ ಆಗಿ ದೈವಾರಾಧನೆ ಮಾಡುವುದರಿಂದ, ಕುಜನಿಗೆ ಸಂಬಂಧಪಟ್ಟುವಂತಹ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡುವುದರಿಂದ ಈ ಸಂದರ್ಭದಲ್ಲಿ ಆಗುವಂತಹ ಕೆಲವೊಂದು ಸಮಸ್ಯೆಗಳನ್ನು ನಿವಾರಣೆ ಮಾಡಬಹುದು. ಇನ್ನು ಸೆಪ್ಟೆಂಬರ್ 18ರಿಂದ ನವೆಂಬರ್ 12ರವರೆಗೂ ಕೂಡ ಇದು ಮೋಸ್ಟ್, ಯಾಕಂದರೆ ಚತುರ್ಥ ಸ್ಥಾನಕ್ಕೆ ರಾಶ್ಯಾಧಿಪತಿ ಆಗಮನ, ಮಾತೃಸ್ಥಾನ ಚತುರ್ಥ ಸ್ಥಾನ ಆಗಿರೋದ್ರಿಂದ ಇದು ಇಲ್ಲಿ ಸ್ವಲ್ಪ ಈ ಹೆವಿ ಪರ್ಟಿಕ್ಯುಲರ್ ಬ್ರೀತಿಂಗ್ ಇಶ್ಯೂಸ್ ಆಗಿರ್ಬೋದು, ಚೆಸ್ಟ್ ರಿಲೇಟೆಡ್ ಕಂಜಂಕ್ಷನ್ಸ್ ಆಗಿರ್ಬೋದು, ಇನ್ಫೆಕ್ಷನ್ಸ್ ಆಗಿರ್ಬೋದು, ಲಂಗ್ ಇನ್ಫೆಕ್ಷನ್ಸ್ ಆಗಿರ್ಬೋದು. ಇನ್ ಕೇಸ್ ನೀವು ರೆಗ್ಯುಲರಾಗಿ ಧೂಮಪಾನ ಇತ್ಯಾದಿ ವಿಷಯಗಳು ಮಾಡ್ತಾ ಇದ್ದರೆ ಇಂತಹ ವಿಷಯಗಳಿಗೆ ಸ್ವಲ್ಪ ದೂರ ಇರಬೇಕಾಗಿರುತ್ತೆ ಈ ಪರ್ಟಿಕ್ಯುಲರ್ ಸಂದರ್ಭಗಳಲ್ಲಿ. ಮತ್ತು ಸ್ವಲ್ಪ ಪಲ್ಪಿಟೇಷನ್ಸ್, ಆತುರತೆ, ಒಂಥರ ಆ್ಯಂಗ್ಸೈಟಿ, ಹಾರ್ಟ್ ಬೀಟ್ ಜಾಸ್ತಿ ಆಗೋದು, ಮಾನಸಿಕ ಆತಂಕ ಜಾಸ್ತಿ ಆಗೋದು, ಏನೋ ಈ ಹಾರ್ಟ್ ರಿಲೇಟೆಡ್ ಸಮಥಿಂಗ್ ಕೈಂಡ್ ಆಫ್ ಏನೋ ಭಾರ ಹೊತ್ಕೊಂಡಿದ್ದೀವಿ ಅನ್ನೋ ರೀತಿಯಲ್ಲಿ ಹೆವಿ ಆ ರೀತಿ ಕಾಣಿಸೋದು. ಮತ್ತು ಅದೇ ರೀತಿ ಕೂಡ ಮನೆಯಲ್ಲಿ ಕೂಡ ಚತುರ್ಥ ಸ್ಥಾನಕ್ಕೆ ಮನೆಯ ಸ್ಥಾನ, ಸ್ವಸ್ಥಾನ, ಮಾತೃಸ್ಥಾನ ಆಗಿರೋದ್ರಿಂದ ಈ ಟೈಮಲ್ಲಿ ಮನೆಯಲ್ಲಿ ನಡೀತಾ ಇರುವಂತಹ ಕೆಲವೊಂದು ಸಮಸ್ಯೆಗಳು ಕೂಡ ಈ ಮನೆಯಲ್ಲಿ ಕುಟುಂಬ ವಾತಾವರಣದ ಆಗುವಂತಹ ವಾದ ವಿವಾದಗಳಾಗಿರ್ಬೋದು, ಅಥವಾ ಅವರು ಮಾತಾಡುವಂತಹ ಮಾತುಗಳಾಗಿರಬಹುದು, ಅವರ ವರ್ತನೆ ಆಗಿರಬಹುದು, ನಿಮ್ಮ ಮಾನಸಿಕ ಆರೋಗ್ಯದ ಮೇಲೆ ಅತಿ ಹೆಚ್ಚು ಪ್ರಭಾವವನ್ನು ತೋರಿಸ್ತಾ ಇರುತ್ತೆ. ಸೊ ಆದ್ದರಿಂದ ಮಾತಿನ ಬಗ್ಗೆ ಗಮನ ಇರಲಿ, ಏನು ಪ್ರಶಾಂತವಾಗಿ ಕೇಳಿ, ಮಧ್ಯದಲ್ಲಿ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ, ಆರ್ಗ್ಯೂ ಮಾಡೋದಕ್ಕೆ, ಅಗ್ರೆಸಿವ್ ಆಗಿ ಜಾಸ್ತಿ ಕಿರಿಚಾಡುವುದು ಇತ್ಯಾದಿ ವಿಷಯಗಳನ್ನು ಅವಾಯ್ಡ್ ಮಾಡೋದು ಈ ಸಂದರ್ಭದಲ್ಲಿ ಉತ್ತಮ. ಮುಖ್ಯವಾಗಿರುವಂಥ ಟೈಮ್ ಯಾವುದಪ್ಪ ಅಂದರೆ ಜೂನ್ 1ನೇ ತಾರೀಕಿಂದ ಅಕ್ಟೋಬರ್ 31ರವರೆಗೂ ಕೂಡ ಚತುರ್ಥ ಸ್ಥಾನದಲ್ಲಿ ಗುರುಬಲ ಅದು ಎಕ್ಸ್ಟ್ರಾಕ್ಟ್ ಆಗಿ ಉಚ್ಚ ಸ್ಥಾನದಲ್ಲಿ ಇರೋದರಿಂದ ಮುಖ್ಯವಾಗಿ ಈ ವರ್ಷ ಗುರು ಗ್ರಹದ ಅನುಕೂಲ ದೃಷ್ಟಿ ಶುಭ ಅವರ ವೀಕ್ಷಣೆ ನಿಮ್ಮ ರಾಶಿಯಲ್ಲಿ ಮೀಳೋದ್ರಿಂದ ಮುಖ್ಯವಾಗಿ ಮಾನಸಿಕವಾಗಿ ಸ್ಥಿರತ್ವವಿರುತ್ತೆ, ಆನಂದವಿರುತ್ತೆ, ಮಾನಸಿಕ ಆನಂದ ಸಂತೋಷವಿರುತ್ತೆ. ಮನೆಯ ವಾತಾವರಣ ಆಗಿರಬಹುದು, ಮನೆಯಲ್ಲಿ ಹಿಂದಿನ ದಿನಗಳಲ್ಲಿ ನಡೆದಿರುವಂತಹ ಕೆಲವೊಂದು ಈ ಅಪಾರ್ಥಗಳಾಗಿರ್ಬೋದು ಅದನ್ನು ಸ್ವಲ್ಪ ಮಾಯ ಆಗೋದಕ್ಕೆ, ಇಂದಿನ ಆರೋಗ್ಯ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಈ ಪರ್ಟಿಕ್ಯುಲರ್ ಆಗಿ ಈ ಅವಧಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಆರೋಗ್ಯ ವಿಷಯದಲ್ಲಿ ನೋಡಿದ್ರೆ. ಈ 5 ತಿಂಗಳು ಮತ್ತು ರಿಮೈನಿಂಗ್ ಟೈಮ್ನು ಒಂದು ಡಿಸಿಪ್ಲೈನ್ಡ್ ಲೈಫ್ ಸ್ಟೈಲ್ನ ಅಭ್ಯಾಸ ಮಾಡ್ಕೋಬೇಕಾಗಿರುತ್ತೆ. ಬೆಳಗ್ಗೆ ಬೇಗ ಏಳೋದು, ರಾತ್ರಿ ಬೇಗ ಮಲ್ಕೊಳ್ಳೋದಾಗಿರ್ಬೋದು, ಅಥವಾ ಈ ಆಹಾರವನ್ನು ಸಾಧ್ಯವಾದಷ್ಟು ಮನೆಯಲ್ಲಿ ಮಾಡಿರುವಂತಹ ಸ್ವಚ್ಛವಾಗಿರುವಂತಹ ಆಹಾರ ಸೇವನೆ ಆಗಿರ್ಬೋದು, ಈ ಜಂಕ್ ಫುಡ್, ಫ್ರೈಡ್ ಫುಡ್, ಬೇಕ್ರಿ ಐಟಮ್ಸ್ ಇತ್ಯಾದಿ ವಿಷಯಗಳನ್ನು ತಗೊಳ್ಳೋದು. ಟೈಮ್ ಮೀರಿ ಅಂದರೆ ಸಮ್ಟೈಮ್ಸ್ ಏನು ಮಾಡ್ತಾ ಇರ್ತಾರೆ, ಲಂಚ್ ಮಾಡೋ ಟೈಮಲ್ಲಿ ಬ್ರೇಕ್ಫಾಸ್ಟ್ ಡಿನ್ನರ್ ಟೈಮ್ ಸಾಯಂಕಾಲ 6 ಗಂಟೆ 7 ಗಂಟೆಗೆ ಈ ರೀತಿ ಲಂಚ್ ಇತ್ಯಾದಿ ವಿಷಯಗಳು, ಅಕಾಲ ಭೋಜನ ಅನ್ನೋದು ಕೂಡ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡ್ತಾ ಇರುತ್ತೆ. ಸೊ ಯೋಗ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ, ಪ್ರಾಣಾಯಾಮ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ಪರ್ಟಿಕ್ಯುಲರ್ ಆಗಿ ಏನಾದರೂ ಕೆಲವೊಂದು ಸೂಚನೆಗಳು ಬರ್ತಾ ಇದ್ದರೆ ರೆಗ್ಯುಲರ್ ಆಗಿ ಹೆಲ್ತ್ ಚೆಕಪ್ ಮಾಡಿಸೋದು, ಅಥವಾ ಮುಖ್ಯವಾಗಿ ಜಾಸ್ತಿ ಗಂಟೆಗಳ ಕಾಲ ವಿತೌಟ್ ಟೇಕಿಂಗ್ ಎನಿ ಬ್ರೇಕ್, ರೆಸ್ಟ್ ತಗೊಳ್ಳದೆ ಕೆಲಸ ಮಾಡೋದಾಗಿರ್ಬೋದು. ಈ ಕಲುಷಿತವಾಗಿರುವಂಥ ಆಹಾರ, ಕಲುಷಿತವಾಗಿರುವಂತಹ ವಾಟರ್ ಕುಡಿಯೋದ್ರಿಂದ ಈ ಆರೋಗ್ಯ ಸಮಸ್ಯೆಗಳು ಬರ್ತಾ ಇರುತ್ತೆ. ಸೊ ಆದ್ದರಿಂದ ಈ ನಿಮ್ಮ ಆಹಾರ ವಿಷಯಗಳಲ್ಲಿ, ಪ್ರಯಾಣಗಳು ಮಾಡುವಂತಹ ಸಂದರ್ಭಗಳಲ್ಲಾಗಿರ್ಬೋದು, ನಿಮ್ಮ ಲೈಫ್ ಸ್ಟೈಲ್ ಮೋಡಿಫಿಕೇಷನ್, ಒಂದು ಡಿಸಿಪ್ಲೈನ್ಡಿಂದ ಕೂಡಿರುವಂತಹ ಆರೋಗ್ಯಕರವಾಗಿರುವಂತಹ ಜೀವನ ಶೈಲಿಯನ್ನು ಅಭ್ಯಾಸ ಮಾಡಿಕೊಂಡ್ರೆ ಈ ವರ್ಷ ಸಾಕಷ್ಟು ಆರೋಗ್ಯ ಸಮಸ್ಯೆಗಳನ್ನು ನೀವು ಅವಾಯ್ಡ್ ಮಾಡಬಹುದು. ಸೊ ಅಂತ ಹೇಳ್ತಾ ಮುಖ್ಯವಾಗಿ ಈ ವರ್ಷ ನಿಮಗೆ ಮತ್ತಷ್ಟು ಆರೋಗ್ಯ ಫಲಗಳು, ಮತ್ತಷ್ಟು ಆರೋಗ್ಯ ವಿಷಯದಲ್ಲಿ ಅನುಕೂಲತೆ ಬೇಕು ಅಂದರೆ ಮಂಗಳವಾರವು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಅಥವಾ ಕುಜಗ್ರಹಕ್ಕೆ ಸಂಬಂಧಪಟ್ಟಿರುವಂತಹ ಆರಾಧನೆ ಮಾಡುವುದರಿಂದ ಕೆಂಪು ತೊಗರಿಬೇಳೆ ಅಂದರೆ ಮಾಸದಲ್ಲಿ ಯಾವಾಗ ಹೇಳಿದನಲ್ಲ, ಏಪ್ರಿಲ್, ಮೇ, ಸೆಪ್ಟೆಂಬರ್
ಏಪ್ರಿಲ್ ಟು ಮೇ ಏಪ್ರಿಲ್ 2ರಿಂದ ಮೇ 11, ಮೇ 11ರಿಂದ ಜೂನ್ 20, ಸೆಪ್ಟೆಂಬರ್ 18ರಿಂದ ನವಂಬರ್ 12. ಈ ಮಂಗಳವಾರಗಳಂದು ನೀವು ಈ ನವಗ್ರಹಗಳಿರುವಂಥದ್ದು ಅಥವಾ ಈಶ್ವರನ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಅಲ್ಲಿ ಪೂಜೆ ಮಾಡ್ತಾ ಇರುವಂತಹ ಪಂಡಿತರಿಗೆ 1/4 kg ಕೆಂಪು ತೊಗರೆಬೇಳೆ, ಒಂದು ಕೆಂಪು ವಸ್ತ್ರ ಅವರಿಗೆ ದಾನವಾಗಿ ನೀಡಿ ಅವರ ಆಶೀರ್ವಾದ ಪಡೆಯುವುದರಿಂದ ಸ್ವಲ್ಪ ಆರೋಗ್ಯದ ವಿಷಯದಲ್ಲಿ ನಿಮಗೆ ಅನುಕೂಲತೆ. ಆರೋಗ್ಯನೇ ಅಲ್ಲ, ಈ ಅತಿಯಾಗಿ ಯೋಚನೆ ಮಾಡೋದಾಗಿರ್ಬೋದು, ಆವೇಶಪೂರಿತವಾಗಿರುವಂತಹ ನಿರ್ಧಾರಗಳು, ಆವೇಶದಿಂದ ಕೂಡಿರುವಂತಹ ಸ್ವಲ್ಪ ಮನಸ್ಥಿತಿ ಇತ್ಯಾದಿ ವಿಷಯಗಳನ್ನು ಸ್ವಲ್ಪ ಕಂಟ್ರೋಲಲ್ಲಿ ಇರುತ್ತೆ. ಆಗ್ರಹಕ್ಕೆ, ಆವೇಶಕ್ಕೆ, ಹೋರಾಟಕ್ಕೆ ಅಧಿಪತಿಯಾಗಿರುವಂತಹ ರಾಷ್ಟ್ರಾಧಿಪತಿ ಕುಜನೇ ಆಗಿರೋದ್ರಿಂದ ಈ ಅವಧಿಗಳಲ್ಲಿ ಈ ದಾನಾದಿಗಳು ಮಾಡುವುದರಿಂದ, ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡುವುದರಿಂದ ಮತ್ತಷ್ಟು ಶುಭ, ಒಳ್ಳೆಯ ಆರೋಗ್ಯ, ಐಶ್ವರ್ಯ ನಿಮ್ಮದಾಗಲಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.